ಅಮಿತ್ ಶಾ ಅವರು ಸರ್ಕಾರದಲ್ಲೆಲ್ಲ ಸಿನಿಮಾದಲ್ಲಿ ಇರಬೇಕಾಗಿತ್ತು. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. 2005ರಲ್ಲಿ ಗುಜರಾತ್ನ ಪೊಲೀಸರು ಹೈದರಾಬಾದಿಂದ ಸಾಂಗ್ಲಿ ಹೋಗ್ತಾ ಇರೋ ಬಸ್ನಲ್ಲಿ 3 ಜನರನ್ನು ಒತ್ತಾಯಪೂರ್ವಕವಾಗಿ ಬಂಧಿಸ್ತಾರೆ. ಸೊಹರಾಬುದ್ದೀನ್ ಶೇಖ್ ಮತ್ತು ಅವನ ಪತ್ನಿಯಾದ ಕೌಸರ್ಬಿ, ಅಲ್ಲದೆ ಅವನ ಸ್ನೇಹಿತನಾದ ತುಳಸಿರಾಮ್ ಪ್ರಜಾಪತಿಯನ್ನ. ನಂತರ ಪೊಲೀಸರು ಸೊಹರಾಬುದ್ದೀನ್ ಶೇಖ್ ಮತ್ತು ಕೌಸರ್ಬಿಯನ್ನ ಗುಜರಾತ್ನ ಒಂದು ಫಾರ್ಮ್ ಹೌಸ್ ನಲ್ಲಿ ಅಕ್ರಮವಾಗಿ ಬಂಧಿಸಿಡ್ತಾರೆ. ಅಲ್ಲದೆ ತುಳಸಿರಾಮ್ ಪ್ರಜಾಪತಿಯನ್ನ ಉದಯಪುರ್ನ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ನಂತರ ಪೊಲೀಸರು ಒಂದು ಪ್ಲಾನ್ ಮಾಡಿ ಸೊಹರಾಬುದ್ದೀನ್ ಶೇಖ್ ನನ್ನ ಫೇಕ್ ಎನ್ಕೌಂಟರ್ ಅಂದ್ರೆ ನಕಲಿ ಎನ್ಕೌಂಟರ್ ಹೆಸರಲ್ಲಿ ಸಾಯಿಸ್ತಾರೆ. ಅಲ್ಲದೆ ಅವನ ಪತ್ನಿಯಾದ ಕೌಸರ್ಬಿಯನ್ನು ಕೂಡ ಸಾಯಿಸಿ ಯಾರಿಗೂ ತಿಳಿಸದೆ ಅವಳ ಮೃತದೇಹವನ್ನ ದಫನ್ ಮಾಡ್ತಾರೆ. ಈ ಎಲ್ಲ ಘಟನೆಗೆ ಸಾಕ್ಷಿಯಾಗಿದ್ದವನು ಅವನೇ ತುಳಸಿರಾಮ್ ಪ್ರಜಾಪತಿ. ಅವನನ್ನು ಕೂಡ ರಾಜಸ್ಥಾನ್ ಮತ್ತು ಗುಜರಾತ್ ಬಾರ್ಡರ್ಗೆ ಕರ್ಕೊಂಡೋಗಿ ಒಂದು ಫೇಕ್ ಎನ್ಕೌಂಟರ್ ಅಂದ್ರೆ ನಕಲಿ ಎನ್ಕೌಂಟರ್ ಹೆಸರಲ್ಲಿ ಅವನನ್ನು ಸಾಯಿಸ್ತಾರೆ. ಈ ಎಲ್ಲ ವಿಷಯ ತಿಳಿದ ಪ್ರಜಾಪತಿಯ ಕುಟುಂಬಸ್ಥರು ತನಿಖೆಗೆ ಒತ್ತಾಯಿಸಿದಾಗ 2010ರಲ್ಲಿ CBI ನ್ಯಾಯಾಲಯಕ್ಕೆ ಒಂದು ರಿಪೋರ್ಟ್ ಸಲ್ಲಿಸುತ್ತೆ. ಆ ರಿಪೋರ್ಟ್ ನಲ್ಲಿ ಒಟ್ಟಾರೆಯಾಗಿ 38 ಜನರ ಹೆಸರು ಬರುತ್ತೆ. ಅಲ್ಲದೆ ಈ ಘಟನೆಗೆ ಮಾಸ್ಟರ್ ಮೈಂಡ್ ಆಗಿದ್ದವರು ಅಮಿತ್ ಶಾ ಅವರು, ಅವರ ಹೆಸರು ಕೂಡ ಬರುತ್ತೆ. ನಂತರ ಪೊಲೀಸರು ಅಮಿತ್ ಶಾ ಅವರನ್ನ ಬಂಧಿಸ್ತಾರೆ. ಅಲ್ಲದೆ ಅಮಿತ್ ಶಾ ಅವರು ತಮ್ಮ ಪೊಲಿಟಿಕಲ್ ಪವರ್ ನಿಂದ ಕೇಸನ್ನ ಗುಜರಾತ್ ನಿಂದ ಮುಂಬೈಗೆ ಶಿಫ್ಟ್ ಮಾಡಿಸ್ತಾರೆ. ಈ ಪ್ರಕರಣವನ್ನ ಹಿಯರಿಂಗ್ ಮಾಡ್ತಾ ಇದ್ದ ಮೊದಲನೇ ಜಡ್ಜ್ ಆದ ಉತ್ಪತ್ ಅವರನ್ನ ಅಚಾನಕ್ ಆಗಿ ಈ ಪ್ರಕರಣದಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ನಂತರ ಈ ಪ್ರಕರಣ ಜಡ್ಜ್ ಹರಿಕಿಶನ್ ಲೋಯಾ ಅವರ ಹತ್ರ ಬರುತ್ತೆ. ಆದ್ರೆ ಹರಿಕಿಶನ್ ಲೋಯಾ ಅವರು ಅಚಾನಕ್ ಆಗಿ ಯಾವುದೋ ಒಂದು ಮದುವೆಗೆ ಹೋದಾಗ ಅಚಾನಕ್ ಆಗಿ ಸತ್ತು ಹೋಗ್ತಾರೆ. ಅಲ್ಲದೆ ಇವರ ಮೊಬೈಲ್ ಫೋನ್ ಇಂದ ಎಲ್ಲ ಡಾಟಾಗಳು ಇರೇಸ್ ಆಗಿರುತ್ತೆ. ಅಲ್ಲದೆ ಇವರ ಪೋಸ್ಟ್ ಮಾರ್ಟಮ್ ನಲ್ಲಿ ಇಲ್ಲದೆ ಇರುವ ವ್ಯಕ್ತಿಯ ಸಹಿ ಇರುತ್ತೆ. ಈ ಎಲ್ಲ ವಿಷಯವನ್ನು ತಿಳಿದ ಜಡ್ಜ್ ಕುಟುಂಬಸ್ಥರು ಫೌಲ್ ಪ್ಲೇ ಕ್ಲೈಮ್ ಮಾಡ್ತಾರೆ, ಅಂದ್ರೆ ವಂಚನೆಯಿಂದ ಸಾಯಿಸಿದ್ದಾರೆ ಅಂತ ಹೇಳಿ. ಆದ್ರೆ ಹೈಕೋರ್ಟ್ ಏನ್ ಹೇಳುತ್ತಾ ಇದು ನ್ಯಾಚುರಲ್ ಡೆತ್ ಅಂತ ಹೇಳುತ್ತೆ. ಅಲ್ಲದೆ 2014ರಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರುತ್ತೆ. ನರೇಂದ್ರ ದಾಮೋದರ್ ದಾಸ್ ಮೋದಿ. ನಂತರ ಅದೇ ವರ್ಷ ಈ ಪ್ರಕರಣದ ಹೊಸ ಜಡ್ಜ್ ಆಗಿರುವ MB ಗೋಸಾವಿ ಅವರು ಅಮಿತ್ ಶಾ ಅವರಿಗೆ ಕ್ಲೀನ್ ಚಿಟ್ ನೀಡ್ತಾರೆ. ನಾವು ಇಲ್ಲಿವರೆಗೆ ನೋಡಿದ್ದಲ್ಲ, ಇದು ಬರೀ ಎಲಿಗೇಷನ್ಸ್. ಆದರೆ ಒಂದು ವೇಳೆ ಅವರನ್ನು ಎನ್ಕೌಂಟರ್ ಮಾಡಿಸೇ ಇದ್ರು ಅಂದ್ರೆ ಅಕ್ರಮವಾಗಿ ಸಾಯಿಸಿದ್ರು, ಯಾವ ಕಾರಣಕ್ಕಾಗಿ ಸಾಯಿಸಿರ್ಬೋದು? ಅಲ್ಲದೆ ಇಲ್ಲಿ ಜಡ್ಜ್ ಯಾವ ಕಾರಣಕ್ಕಾಗಿ ಸತ್ತಿರಬಹುದು? ಇದಕ್ಕೆ ನಿಮ್ಮ ಉತ್ತರ ಏನು? ಕಮೆಂಟ್ ನಲ್ಲಿ ತಿಳಿಸಿ.